ವೆಲ್ಕಮ್ ಬ್ಯಾಕ್. ಡಿಕೆಶಿಗೆ ದೊಡ್ಡ ಆಫರ್ ಕೊಟ್ಟಿದ್ರಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸ್ಫೋಟಕ ಮಾಹಿತಿಯನ್ನು ನೀಡಿದ್ದಾರೆ. ಪರಿಷತ್ ಸದಸ್ಯ ಸಿಎಂ ಲಿಂಗಪ್ಪ ಅವರು ಗುಜರಾತ್ ರಾಜ್ಯಸಭೆ ಚುನಾವಣೆ ವೇಳೆ ಡಿಕೆಶಿಗೆ ಶಾ ಆಫರ್ ಕೊಟ್ಟಿದ್ರಂತೆ. ಡಿಕೆಶಿಗೆ ದೊಡ್ಡ ಆಫರ್ ಅನ್ನು ಕೊಟ್ಟಿದ್ರಂತೆ ಅಮಿತ್ ಶಾ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಪರಿಷತ್ ಸದಸ್ಯ ಸಿಎಂ ಲಿಂಗಪ್ಪ ಅವರು ಗುಜರಾತ್ ರಾಜ್ಯಸಭೆ ಚುನಾವಣೆ ವೇಳೆ ಡಿಕೆಶಿಗೆ ಶಾ ಆಫರ್ ಅನ್ನ ನೀಡಿದ್ರು ಅನ್ನುವಂತಹ ಒಂದು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಶಾಸಕರನ್ನ ರೆಸಾರ್ಟ್ನಲ್ಲಿ ಹಿಡಿದಿಟ್ಟುಕೊಂಡಿದ್ದಂತಹ ಸಂದರ್ಭದಲ್ಲಿ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಆಮಿಷವನ್ನ ಒಡ್ಡಿದ್ರು. 38 ಶಾಸಕರನ್ನ ನೀನೇ ಇಟ್ಕೋ, 4ರನ್ನ ನನಗೆ ಕೊಡು ಅಂತ ಹೇಳಿದ್ರಂತೆ ಅಮಿತ್ ಶಾ ಅವರು. ದೂರವಾಣಿ ಕರೆ ಮಾಡಿ ಆಫರ್ ಅನ್ನ ನೀಡಿದ್ರಂತೆ ಅಮಿತ್ ಶಾ. ಸುದ್ದಿಗೋಷ್ಠಿಯನ್ನು ನಡೆಸಿ ಎಂಎಲ್ಸಿ ಸಿಎಂ ಲಿಂಗಪ್ಪ ಈ ಸ್ಫೋಟಕ ಮಾಹಿತಿಯನ್ನ ಹೊರಗೆಡವಿದ್ದಾರೆ. ಇಷ್ಟೆಲ್ಲ ಆಫರ್ ಮಾಡಿದ್ರು ಕೂಡ ಡಿಕೆ ಶಿವಕುಮಾರ್ ಮಾತ್ರ ಅಮಿತ್ ಶಾ ಅವರ ಆಫರ್ ಅನ್ನ ನಿರಾಕರಿಸಿದ್ರಂತೆ. ನಾನು ಪಕ್ಕಾ ಕಾಂಗ್ರೆಸ್ಗ, ನನ್ನ ದೇಹದಲ್ಲಿ ಕಾಂಗ್ರೆಸ್ ರಕ್ತನೇ ಹರಿತಾ ಇದೆ, ಈ ವಿಚಾರದಲ್ಲಿ ನನ್ನ ಕ್ಷಮಿಸಿ ಅಂತ ಹೇಳಿ ಅಮಿತ್ ಶಾಗೆ ಡಿಕೆ ಶಿವಕುಮಾರ್ ಹೇಳಿದ್ರಂತೆ. ಆ ಸಂದರ್ಭದಲ್ಲಿ ನಾನೇ ಶಿವಕುಮಾರ್ ಅವರ ಜೊತೆಗೆ ಇದ್ದೆ ಅನ್ನುವಂತಹ ಮಾತನ್ನ ಕೂಡ ಪರಿಷತ್ ಸದಸ್ಯ ಸಿಎಂ ಲಿಂಗಪ್ಪ ಹೇಳಿದ್ದಾರೆ. ಈಗಾಗಲೇ ಸುದ್ದಿಗೋಷ್ಠಿ ನಡೆಸಿ ಹೊಸ ಬಾಂಬ್ ಸಿಡಿಸಿದ್ದಾರೆ.